ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಪ್ರಿಯರಿಗೆ ಇಷ್ಟವಾಗುವಂತಹ ಚೀಸಿ ಮಶ್ರೂಮನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಹೆಚ್ಚಿನ ಸಮಯ ಏನು ಬೇಡ, 10 ನಿಮಿಷದ ಸಮಯ ಸಾಕು. ಹಾಗೆಯೇ ಸಾಯಂಕಾಲದ ಟೀ ಜೊತೆಗೆ ಒಂದು ಪುಟ್ಟ ಸ್ನ್ಯಾಕ್ ಇದು. ಇದನ್ನು ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಮಾಡಿಕೊಳ್ಬೋದು. ಮಿನಿಮಮ್ ಐಟಮ್ಸ್ ಇದಕ್ಕೆ ಬೇಕಾಗೋದು. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಚೆನ್ನಾಗಿ ತೊಳೆದಂತಹ ಮಶ್ರೂಮನ್ನು ಅದಕ್ಕೆ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಮೊದಲಿಗೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇವೆ. ನೀವು ಯಾವುದೇ ಎಣ್ಣೆ ಉಪಯೋಗಿಸ್ಕೊಳ್ಬೋದು. ಆಲಿವ್ ಆಯಿಲ್ ಬೇಕಾದರೆ ಹಾಕ್ಕೊಳ್ಬೋದು, ತೆಂಗಿನ ಎಣ್ಣೆ, ಶೇಂಗಾ ಎಣ್ಣೆ ಯಾವುದು ಬೇಕಾದರೂ ಉಪಯೋಗಿಸಿಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಅಥವಾ ಒರೆಗಾನೋ ಇದ್ದರೆ ಒರೆಗಾನೋ ಹಾಕಿಕೊಳ್ಬೋದು. ನಿಮ್ಮ ಹತ್ರ ಯಾವುದೇ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ನಮ್ಮ ಹತ್ರ ಮಿಕ್ಸ್ಡ್ ಹರ್ಬ್ ಇತ್ತು, ಹಾಗೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ನಾನು. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಎಣ್ಣೆಯಲ್ಲಿ ಕರೆಕ್ಟಾಗಿ ಚಿಲ್ಲಿ ಫ್ಲೇಕ್ಸಿನ ಖಾರ ಬಿಡುವವರೆಗೆ ಒಂದು ನಿಮಿಷ ಸಹ ಬೇಕಾಗೋದಿಲ್ಲ, ಒಂದು 30 ಸೆಕೆಂಡ್ ಸಾಕಾಗ್ತದೆ. ಅದನ್ನು ಫ್ರೈ ಮಾಡಬೇಕು. ಫಸ್ಟಿಗೆ ಫ್ರೈ ಮಾಡಿ ನೋಡಿ, ಕರೆಕ್ಟಾಗಿ ಅದರ ಖಾರ, ಚಿಲ್ಲಿ ಫ್ಲೇಕ್ಸಿನ ಖಾರ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಅಂದರೆ ಅದು ನಂತರ ಮಶ್ರೂಮಿಗೆ ಕರೆಕ್ಟಾಗಿ ಎಳ್ಕೊಳ್ಬೇಕಲ್ಲ, ಹಾಗೆ ಅದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಚೆನ್ನಾಗಿ ತೊಳೆದಂತಹ ಮಶ್ರೂಮನ್ನು ಆಲ್ಮೋಸ್ಟ್ ಸಣ್ಣ ಇದ್ದರೆ ಇಡೀ ಹಾಕ್ಕೊಳ್ಳಿ, ದೊಡ್ಡದಿದ್ದರೆ ಅದನ್ನು ಅರ್ಧ ಭಾಗ ಮಾಡ್ಕೊಳ್ಳಿ. 2 ಥರದ ಮಶ್ರೂಮ್ ಕೂಡ ಇರ್ತದಲ್ಲ ಅದರಲ್ಲಿ ಸಣ್ಣ ಸಣ್ಣ ಇದ್ದರೆ ಸ್ವಲ್ಪ ಇಡಿಯನ್ನೇ ಹಾಕ್ಕೊಳ್ಬೋದು. ನೋಡಿ ಈ ಥರ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಮಶ್ರೂಮಲ್ಲಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ತದೆ. ಅದಕ್ಕೆ ಸ್ಪೆಷಲಾಗಿ ನಾವು ನೀರೇನು ಹಾಕಬೇಕಾಗಿ ಬರೋದಿಲ್ಲ. ಇದನ್ನು ಮುಚ್ಚಿ ಹಾಗೇ ಬೇಯಿಸೋದ್ರಿಂದ ಅದರಷ್ಟಕ್ಕೆ ಅದು ನೀರು ಬಿಟ್ಕೊಳ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶೇಜ್ವಾನ್ ಚಟ್ನಿ ಅಥವಾ ಕೆಂಪು ಚಟ್ನಿ, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಚಟ್ನಿಯನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನೀಗ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೆಂಪು ಮೆಣಸು ಹಾಕಿ ಮಾಡಿದಂತಹ ಚಟ್ನಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅದೇ ಹಾಕಬೇಕು ಅಂತೇನಿಲ್ಲ, ಶೇಜ್ವಾನ್ ಚಟ್ನಿ ಹಾಕ್ಕೊಳ್ಬೋದು. ಮೇಲಿಂದ ಒಂದು ಸ್ವಲ್ಪ ಬಿಳಿ ಎಳ್ಳು, ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೂ ಕಲಾಂಜಿ ಅಥವಾ ಕರಿ ಜೀರಿಗೆ ಒಂದು 1/4 ಟೀ ಸ್ಪೂನಷ್ಟು, ಇವಿಷ್ಟನ್ನು ಹಾಕ್ಕೊಂಡು ಪುನಃ ಸಣ್ಣ ಉರಿಯಲ್ಲೇ ಇದೆಲ್ಲವೂ ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಹೋಗಿ. ದೊಡ್ಡ ಉರಿಯಲ್ಲಿ ಮಾಡಿದ್ರೆ ಮಶ್ರೂಮ್ ಬೇಯುವುದಿಲ್ಲ. ಸಣ್ಣ ಉರಿಯಲ್ಲೇ ನೀವು ಈ ಥರ ಫ್ರೈ ಮಾಡ್ತಾ ಹೋಗೋದ್ರಿಂದ ಮಶ್ರೂಮ್ ನಿಧಾನವಾಗಿ ಅದೇ ನೀರು ಬಿಟ್ಕೊಳ್ತದೆ, ಹಾಗೆಯೇ ಅದು ಚೆನ್ನಾಗಿ ಬೇಯ್ತದೆ. ಈಗ ಪುನಃ ಅದಕ್ಕೆ ಒಂದು 2-3 ನಿಮಿಷ ಫ್ರೈ ಮಾಡಿದ ನಂತರ ಮೇಲಿಂದ ಪುನಃ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಇಲ್ಲಿ ಆಪ್ಷನಲ್ಲಿ ಇದು, ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಇಲ್ಲ ಅಂತಾದರೆ ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ ಇದರಲ್ಲಿ. ನಂತರ ಪುನಃ ಒಂದು 2-3 ನಿಮಿಷ ಅದನ್ನು ಫ್ರೈ ಮಾಡ್ತಾ ಹೋಗಿ, ತಿರುಗಿಸಿ ಅದನ್ನು ಫ್ರೈ ಮಾಡ್ತಾ ಹೋಗಿ. ಯಾಕೆ ಅಂದರೆ ಎಲ್ಲ ಕಡೆ ಕೂಡ ಅದು ಸರಿಯಾಗಿ ಈಕ್ವಲ್ ಪೋರ್ಷನಲ್ಲಿ ಬೇಯಬೇಕು. ಇಲ್ಲದಿದ್ದರೆ ತಳಭಾಗ ಬೇಯ್ತದೆ, ಮೇಲಿನ ಭಾಗ ಬೇಯದೆ ಉಳಿದುಕೊಳ್ಳುವ ಚಾನ್ಸ್ ಇರ್ತದೆ. ಈ ಹಂತದಲ್ಲಿ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಪುನಃ ಅದನ್ನು 1-2 ನಿಮಿಷ ಫ್ರೈ ಮಾಡಿದ ನಂತರ ಮೇಲಿಂದ 1 ಚೀಸ್ ಕ್ಯೂಬನ್ನು, ನಾನಿಲ್ಲಿ ಒಬ್ಬರಿಗೆ ಮಾಡ್ತಾ ಇರೋದು, ಹಾಗಾಗಿ 1 ಚೀಸ್ ಕ್ಯೂಬನ್ನು ಹಾಕಿಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಬೋದು. ಚೀಸ್ ಹಾಕಿದ ನಂತರ ಅದನ್ನು ಮುಚ್ಚಳ ಮುಚ್ಚಿ 1-2 ನಿಮಿಷ, ಅಂದರೆ ಚೀಸ್ ಕರೆಕ್ಟಾಗಿ ಕರಗುವವರೆಗೆ ನೋಡಿ ಈ ಥರ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಇದೀಗ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಹೇಳ್ಕೊಂಡು, ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೆ ಕೂಡ ಈಸಿಯಾಗಿ ತಿನ್ಬೋದು, ಹಾಗೆಯೇ ಹೆಲ್ದಿ ಕೂಡ. ಈಗ ಪುನಃ ಮೇಲಿಂದ ಡೆಕೋರೇಷನ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಚೀಸಿ ಮಶ್ರೂಮ್ ತಿನ್ನಲು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.